ಜಿಲ್ಲೆಯಲ್ಲಿ 5-6 ತಿಂಗಳುಗಳಲ್ಲಿ ಆಟೋಮೀಟರ್ ಕಡ್ಡಾಯಗೊಳಿಸಲಾಗುವುದು ಎಂದು ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಮಂಗಳವಾರ ಬೆಳಗಾವಿಯ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಒಂದು 2 ತಿಂಗಳ ಹಿಂದೆ ನಾವೊಂದು ಸಭೆಯಲ್ಲಿ ರೋಡ್ ಟ್ರಾನ್ಸ್ಪೋರ್ಟ್ ಅಥಾರಿಟಿ ಸಭೆಯಲ್ಲಿ ನಾವು ಎಲ್ಲ ಆಟೋ ಚಾಲಕರ ಅಸೋಸಿಯೇಷನ್ಗಳ ಮುಖಾಂತರ ನಾವೊಂದು ಫೀಡ್ಬ್ಯಾಕ್ ತಗೊಂಡಿದ್ದೀವಿ. ಅವ್ರು ಏನು ಹೇಳಿದ್ರು ಅಂದರೆ, ಹಿಂದಿನ 10 ವರ್ಷದಲ್ಲಿ ಸರಿಸುಮಾರು 8,000 ಹೊಸ ಆಟೋಗಳಿಗೆ ಪರವಾನಗಿ ಲೈಸೆನ್ಸ್ ನೀಡಲಾಗಿದೆ. ಅದರಿಂದ ಡಿಮಾಂಡ್ಗೆ ತಕ್ಕಂಥ ಸಪ್ಲೈ ಆಗ್ತಾ ಇಲ್ಲ. ಸಪ್ಲೈ ಅಂದರೆ ಆಟೋ ಚಾಲಕರ ಏನು ನಂಬರ್ ಇದೆ ಅದು ಜಾಸ್ತಿ ಆಗಿದೆ. ಸೊ ನಾವು ಅವರ ಬೇಡಿಕೆ ಏನಿತ್ತಂದರೆ, ಈ ಪರವಾನಗಿ ಏನಿದೆ ಇದನ್ನು ಸ್ವಲ್ಪ ತಡೆ ಮಾಡಬೇಕು, ಒಂದು ನೆಕ್ಸ್ಟ್ 5 ವರ್ಷ ಕೊಡಬಾರ್ದಂತ. ಅದನ್ನು ನಾವು ಕನ್ಸಿಡರ್ ಮಾಡ್ತಾ ಇದ್ದೀವಿ. ಬಟ್ ನಾವು ಆಟೋ ಚಾಲಕರಿಗೆ ಏನು ಹೇಳಿದ್ದೀವಿ ಅಂದರೆ, ಈಗ ಮೀಟರ್ ಅವರು ಅಳವಡಿಸ್ಕೋಬೇಕಾಗುತ್ತೆ, ಅವರಿಗೆ ಸ್ವಲ್ಪ ಅವಕಾಶ ಮಾಡಿ ಕೊಡ್ತಾ ಇದ್ದೀವಿ. ಆವಾಗ ಸ್ವಲ್ಪ ಒಂದು ತಪ್ಪು ಕಲ್ಪನೆ ಬಂತು, ಒಂದು ತಿಂಗಳೊಳಗಡೆ 2 ತಿಂಗಳೊಳಗಡೆ ಆಗಬೇಕಂತ. ಆವಾಗ ನಾನು ಅವ್ರಿಗೆ ಹೇಳಿರೋದು ಏನಂದರೆ, ನಮ್ಮ ಪ್ರೊಸೀಡಿಂಗಲ್ಲಿನೂ ಹಾಗೆ ಬಂದಿದೆ. ನಾವು 1-2 ತಿಂಗಳ ನಂತರ ಅವ್ರ ಜೋಡಿ ಒಂದು ಮೀಟಿಂಗ್ ಮಾಡ್ತೀವಿ. ಮೀಟಿಂಗ್ ಮಾಡಿ ಮೀಟರ್ಗಳ ಖರೀದಿ ಹಾಗೂ ಮೇಂಟೆನೆನ್ಸ್ ಮಾಡಲಿಕ್ಕೆ ಯಾವುದೇ ತೊಂದರೆ ಆಗದಂತೆ ಪೂರ್ವ ಸಿದ್ಧತೆಗಳನ್ನು ನಾವು ಮಾಡಿಕೊಂಡೇ ಇದನ್ನು ಕಂಪಲ್ಸರಿ ಮಾಡ್ತೀವಿ. ಬಟ್ ಕಂಪಲ್ಸರಿ ಮಾಡ್ತೀವಿ. ಇದಕ್ಕೆ ನನ್ನ ಪ್ರಕಾರ ಒಂದು 5-6 ತಿಂಗಳ ಒಳಗಡೆ ಇದು ನಾವು ಅಪ್ಲೈ ಮಾಡ್ತೀವಿ. 100% ಇದರದ್ದು ಅಪ್ಲಿಕೇಶನ್ ಬೆಳಗಾವಿ ನಗರದಲ್ಲಿ ಆಗುತ್ತೆ. ಬಟ್ ಆಟೋ ಚಾಲಕರಿಗೂ ಯಾವುದೇ ತೊಂದರೆ ಆಗದಂತೆ ಮೀಟರ್ ಖರೀದಿ ಮಾಡಲಿಕ್ಕೆ ಹಾಗೂ ಮೇಂಟೈನ್ ಮಾಡಲಿಕ್ಕೆ ಆ ವ್ಯವಸ್ಥೆಯನ್ನು ಫಸ್ಟ್ ರೆಡಿ ಮಾಡಿಕೊಂಡು ಇದನ್ನು ಕಂಪಲ್ಸರಿ ಮಾಡ್ತೀವಿ. ಲಾಸ್ಟ್ ಟೈಮ್ ಅವ್ರನ್ನ ಕರೆದಿದ್ದೀನಿ ಫಾರ್ ದಿ ಫಸ್ಟ್ ಟೈಮ್ ರೋಡ್ ಟ್ರಾನ್ಸ್ಪೋರ್ಟ್ ಅಥಾರಿಟಿ ಮೀಟಿಂಗಲ್ಲಿ. ಆಟೋ ಚಾಲಕರು ಖುದ್ದಾಗಿ ಬಂದು ನಮ್ಮ ಎದುರುಗಡೆ ಇವೆಲ್ಲ ಬೇಡಿಕೆಯನ್ನು ಇಟ್ಟಿದ್ದಾರೆ. ಆ್ಯಂಡ್ ಅವ್ರ ಬೇಡಿಕೆ ಆವಾಗ ಏನು ಇಟ್ಟಿದ್ದಾರೆ ಅದಕ್ಕೆ ನಾವು ಕರೆಕ್ಟ್ ಸ್ಪಂದನವನ್ನು ಕೊಟ್ಟಿದ್ದೀವಿ. ಅವರು ಅಪ್ರಿಷಿಯೇಟು ಮಾಡಿದ್ದಾರೆ. ಜಿಲ್ಲಾಡಳಿತದಿಂದ, ಪೊಲೀಸ್ ಇಲಾಖೆಯಿಂದ ನಾವು ಎಲ್ಲರ ಜೊತೆ ಇದ್ದೀವಿ. ಆಟೋ ಚಾಲಕರ ಸಂಘಟನೆಗಳ ಜೊತೆನೂ ನಾವಿದ್ದೀವಿ. ಸೊ ಯಾರಿಗೇನು ತೊಂದರೆ ಆಗಲ್ಲ. ಬಟ್ ಕಾನೂನಾತ್ಮಕವಾಗಿ ನಾವು ಅವರಿಂದ ಏನು ನಿರೀಕ್ಷೆ ಮಾಡ್ತೀವೋ ಅವ್ರು ಮಾಡಬೇಕಾಗುತ್ತೆ. ಆದರೆ ಅದಕ್ಕೆ ಕಾಲಾವಕಾಶ ಮಾಡಿಕೊಡ್ತೀವಿ. ಯಾರಿಗೆ ಸಡನ್ಲಿ ಏನು ತೊಂದರೆ ಆಗಲ್ಲ, ಹಂಗೆ ಮಾಡಲ್ಲ ಕೆಲಸ ನಾವು. ಬಟ್ ಅವ್ರ ಬೇಡಿಕೆ ಏನಿದೆ ಅದು ನಮ್ಮ ಡಿಸ್ಕ್ರೆಷನರಿ ಪವರ್ ಇದೆ. ಬಟ್ ಅವ್ರಿಗೆ ಅನುಕೂಲ ಆಗೋ ಥರನೇ ಆ ಕೆಲಸ, ಅವರ ಬೇಡಿಕೆಯನ್ನು ನಾವು ಪರಿಹಾರ ಮಾಡಿಕೊಡ್ತೀವಿ. ಇದೊಂದು ಬಾರಿ ಆಟೋ ಚಾಲಕರ ಜೊತೆಗೆ ಸಭೆ ನಡೆಸಿ ಆಟೋ ಚಾಲಕರು ಹಾಗೂ ಪ್ರಯಾಣಿಕರ ಹಿತದೃಷ್ಟಿಯಿಂದ ಆಟೋ ಮೀಟರ್ ಅಳವಡಿಸಲಾಗುವುದು. ಆಟೋ ಚಾಲಕರ ಬೇಡಿಕೆಯ ಅನುಸಾರ ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆಯ ಸಹಕಾರ ದೊರೆಯುತ್ತೆ. ಮೀಟರ್ ಅಳವಡಿಕೆ ಮಾಡುವುದು ನಿಶ್ಚಿತ ಎಂದರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ, ಬೆಳಗಾವಿ.